ಹಲೋ, ಗುಡ್ ಮಾರ್ನಿಂಗ್ ಎವ್ರಿವನ್ ಎಲ್ಲರಿಗೂ. ಇವತ್ತಿನ ದಿನ ಏನ್ ಮಾಡಕ್ ಇಷ್ಟಪಡ್ತಿದೀವಪ್ಪ ಅಂದ್ರೆ ಪಾರ್ಟ್ನರ್ಶಿಪ್ ಆಫ್ ಅಕೌಂಟ್ಸ್ ಅಂದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಬರ್ತಕ್ಕಂಥ ಒಂದು 3-4 ಅಕೌಂಟ್ಸ್ ಬರ್ತಾ ಹೋಗ್ತದೆ. ಅದ್ರ ಬಗ್ಗೆ ನಿಮ್ಗೆ ಇವತ್ತಂದ್ರೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇನ್ನೊಂದೇನಪ್ಪಾ ಅಂದ್ರೆ ಇಲ್ಲಿ ಸೆಕೆಂಡ್ PUC ಅಕೌಂಟೆನ್ಸಿಯಲ್ಲಿ ಪಾರ್ಟ್ 1 ಪಾರ್ಟ್ನರ್ಶಿಪ್ ಅದರಲ್ಲಿ ಬರ್ತಾ ಹೋಗುವಂತ ಯಾವ ಚಾಪ್ಟರ್ ಬರ್ತವೆ ಪಾರ್ಟ್ ಅಂಡ್ ಭಾಗ 1 ತಗೊಳ್ರಿ ಸಾಕದಾಗಿ. ಫಸ್ಟ್ ಏನಪ್ಪಾ ಅಂದ್ರೆ ಬೇಸಿಕ್ ಬರ್ತಾ ಹೋಗುತ್ತೆ, ಗೊತ್ತಿದೆ ಎಲ್ಲರಿಗೂ. ಬೇಸಿಕ್ಸ್ ಬರ್ತಾ ಹೋಗುತ್ತೆ. ಅದಾದ್ಮೇಲೆ ಅಡ್ಮಿಷನ್ಸ್ ಬರುತ್ತೆ, ಅಡ್ಮಿಷನ್, ರಿಟೈರ್ಮೆಂಟ್ ಡೆತ್, ರಿಟೈರ್ಮೆಂಟ್ ಅಂಡ್ ಡೆತ್, ದೆನ್ ಡಿಸಲ್ಯೂಷನ್. ಡಿಸಲ್ಯೂಷನ್ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಟೋಟಲ್ ಆಗಿ ಇಷ್ಟು ನಮಗೆ ಕಾಣ್ತಾ ಹೋಗ್ತದೆ. ಯಾವ್ದು ಪಾರ್ಟ್ನರ್ಶಿಪ್ ಪಾರ್ಟ್ 1. ಪಾರ್ಟ್ನರ್ಶಿಪ್ ಅಲ್ಲಿ ನಮ್ಗೆ ಇಲ್ಲಿ ಇಷ್ಟು ತೋರಿಸ್ತಾ ಹೋಗ್ತದೆ. ಈಗ ಬೇಸಿಕ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಈಗ ಬೇಸಿಕ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇದು 1 ಮಾರ್ಕ್ಸ್, 2 ಮಾರ್ಕ್ಸ್, 6 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸ್ ಟೋಟಲ್ ಆಗಿ ನಮಗೆ ಇಲ್ಲಿ 14 ಮಾರ್ಕ್ಸ್ ಇದು ನಮಗೆ ಬರ್ತಾ ಹೋಗುತ್ತೆ. ಇದೇನಪ್ಪಾ ನಮ್ಗೆ ಇಲ್ಲಿ ಅಂದ್ರೆ 1 ಮಾರ್ಕ್ಸ್, 2 ಮಾರ್ಕ್ಸ್ ಮತ್ತೆ ಇಲ್ಲಿ 14 ಮಾರ್ಕ್ಸ್, ಸಾರಿ 12 ಮಾರ್ಕ್ಸ್ ಟೋಟಲ್ ನಮಗೆ 15 ಮಾರ್ಕ್ಸ್ ಇಲ್ಲಿ ಬರ್ತಾ ಹೋಗುತ್ತೆ. ಇದು ನಮಗೆ 2 ಮಾರ್ಕ್ಸ್ ಮತ್ತೆ 6 ಮಾರ್ಕ್ಸ್ ಟೋಟಲ್ ಆಗಿ 8 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಇದು ಡಿಸಲ್ಯೂಷನ್ ಬಂದ್ಬಿಟ್ಟು ನಮಗೆ 2 ಮಾರ್ಕ್ಸ್, 1 ಮಾರ್ಕ್ಸ್ ಮತ್ತೆ 12 ಮಾರ್ಕ್ಸ್ ಟೋಟಲ್ ಆಗಿ ನಮಗೆ 15 ಮಾರ್ಕ್ಸ್ ಇದು ಸಹ ಸಿಗ್ತಾ ಹೋಗುತ್ತೆ. ಈಗ ಬೇಸಿಕ್ಸ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ಸ್, ಡ್ರಾವಿಂಗ್ಸ್ ಮತ್ತೆ ಕಮಿಷನ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಪ್ರಿಸಿಯೇಷನ್ ಇವೆಲ್ಲ ಬರ್ತಾ ಹೋಗ್ತವೆ. ಅದ್ರ ಮತ್ತೆ 3 ಟೈಪ್ಸ್ ಆಫ್ ಬರ್ತಾ ಹೋಗುತ್ತೆ. ಅದ್ ನಿಮಗೆ ಬೇಸಿಕ್ ಮಾಡುವಾಗ ನಿಮಗೆ ಇಲ್ಲಿ ಹೇಳ್ಕೊಡ್ತೀನಿ. ಈಗ ಅಡ್ಮಿಷನ್ ಬಂದ್ಬಿಟ್ಟು 1 ಮಾರ್ಕ್ಸ್ ಬರುತ್ತೆ, ಮತ್ತೆ 2 ಮಾರ್ಕ್ಸ್ ಬರುತ್ತೆ, ಮತ್ತೆ 12 ಮಾರ್ಕ್ಸ್ ಬರ್ತಾ ಹೋಗುತ್ತೆ. ಟೋಟಲ್ ಆಗಿ 50 ಮಾರ್ಕ್ಸ್ ಆಗ್ತವೆ. ಅದೇ ರೀತಿ ಏನಪ್ಪಾ ಅಂದ್ರೆ ರಿಟೈರ್ಮೆಂಟ್, ಡೆತ್, ಇದರಲ್ಲಿ ಟೋಟಲ್ ಆಗಿ ರಿಟೈರ್ಮೆಂಟ್ ಕೇಳ್ಬೋದು, ಇಲ್ಲ ಡೆತ್ ಕೇಳ್ಬೋದು. ಇವೆರಡಲ್ಲಿ ಒಂದು ಪ್ರಾಬ್ಲಮ್ ಬರುತ್ತೆ. ಅದೇನಪ್ಪಾ ಅಂದ್ರೆ 6 ಮಾರ್ಕ್ಸ್ ಕೇಳ್ತಾರೆ, 2 ಮಾರ್ಕ್ಸ್ ಒಂದು ತೇರಿ ಕೇಳ್ಬೋದು. ಅದನ್ನ ಬಿಟ್ರೆ ಡಿಸಲ್ಯೂಷನ್ ಬರ್ತಾ ಹೋಗುತ್ತೆ. ಡಿಸಲ್ಯೂಷನ್ ಬಂದ್ಬಿಟ್ಟು 1 ಮಾರ್ಕ್ಸಿಗೆ ಮತ್ತೆ 2 ಮಾರ್ಕ್ಸಿಗೆ ಮತ್ತೆ 12 ಮಾರ್ಕ್ಸಿಗೆ ಟೋಟಲ್ ಆಗಿ ನಿಮಗೆ 15 ಮಾರ್ಕ್ಸಿಗೆ ನಮಗೆ ಇಲ್ಲಿ ಸಿಗ್ತಾ ಹೋಗ್ತದೆ ಅಂತ ಬರೋ. ಈಗ ಏನಪ್ಪಾ ಅಂದ್ರೆ ಅಡ್ಮಿಷನ್ ಮತ್ತೆ ಬೇಸಿಕಲಿ ನಿಮ್ಗೆ ನೆಕ್ಸ್ಟ್ ಮಾಡ್ತಾ ಹೋಗ್ತೀನಿ. ಅಡ್ಮಿಷನ್ ಅಂದ್ರೆ ಏನು, ರಿಟೈರ್ಮೆಂಟ್ ಅಂದ್ರೆ ರಿಟರ್ನ್. ಈಗ ಅಡ್ಮಿಷನ್ ಏನಪ್ಪಾ ಅಂದ್ರೆ 2 ಪರ್ಸನ್ ಆಡೆಡ್ ಟು ಅನದರ್ ಪರ್ಸನ್. ಈಗ ಏನಪ್ಪಾ ಅಂದ್ರೆ ನಮಗೆ ಇಲ್ಲಿ 2 ಪರ್ಸನ್ಸ್ ಇರ್ತಾರೆ, ಇವ್ರಿಗೂ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ. ಈಗ ಮತ್ತೊಬ್ಬ ಪರ್ಸನ್ ಏನಪ್ಪಾ ಅಂದ್ರೆ ಜಾಯ್ನ್ ಆಗ್ತಾನೆ. 2 ಪರ್ಸನ್ ಟು ಅನದರ್ ಪರ್ಸನ್ ಅಂದ್ರೆ ಮತ್ತೊಬ್ಬ ಪರ್ಸನ್ ಏನಪ್ಪಾ ಅಂದ್ರೆ ನಮ್ ಕಂಪ್ನಿಗೆ ಜಾಯ್ನ್ ಆಗ್ತದಾನೆ. ಈಗ ರಿಟೈರ್ಮೆಂಟ್ ಬಂದ್ಬಿಟ್ಟು ಎನಿ ಪರ್ಸನ್ ಗೋಯಿಂಗ್ ಔಟ್ ಲಿವಿಂಗ್ ಪರ್ಸನ್ ರಿಟೈರ್ಮೆಂಟ್ ಅಂದ್ರೆ ಇಲ್ಲಿ ಆ ರಿಟೈರ್ಮೆಂಟ್ ಏನಪ್ಪಾ ಅಂದ್ರೆ ಏಜ್ ಆಗಿರ್ಬೋದು, ಮಾಡಕ್ ಏನಂದ್ರೆ ಕೆಲಸ ಮಾಡಕ್ ಆಗ್ಲಿದ್ದಿರ್ಬೋದು, ಅಂತ ಪರ್ಸನ್ ಏನಪ್ಪಾ ಅಂದ್ರೆ ರಿಟೈರ್ಮೆಂಟ್ ಮಾಡ್ಕೊಡ್ತೀವಿ. ಈಗ ಡೆತ್ ಪರ್ಸನ್ ಬಂದ್ಬಿಟ್ಟು ಡೆತ್ ಈಸ್ ಎ ಡೆತ್ ಆಫ್ ಪಾರ್ಟ್ನರ್ ಅಂದ್ರೆ ಈಗ ಅವನು ಸಡನ್ಲಿ ಈಗ ನಾವು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ, ಈಗ ಸಡನ್ಲಿ ಡೆತ್ ಆಗ್ಬಿಟ್ಟ. ಓಕೆನಾ, ಅಂತ ಪರ್ಸನ್ ಅಂತ ನಾವು ಇಲ್ಲಿ ಡೆತ್ ಆಫ್ ಬಂದಿರ್ತಕ್ಕಂಥ ಶೇರ್ಸ್ ಆಗಿರ್ಬೋದು, ಎಲ್ಲ ಆಗಿರ್ಬೋದು, ನಾವು ಇಲ್ಲಿ ಅವನಿಗೆ ಕೊಟ್ಕೊಳ್ಳೋ ಸಾಧ್ಯತೆ ನಮ್ಮಲ್ಲಿ ಇರ್ತದೆ. ನೆಕ್ಸ್ಟ್ ಏನ್ ಬರ್ತಾ ಹೋಗುತ್ತೆ, ಡಿಸಲ್ಯೂಷನ್. ಡಿಸಲ್ಯೂಷನ್ ಅಂದ್ರೆ ಏನಪ್ಪಾ ಅಂದ್ರೆ ವೆಂಡಿಂಗ್ ಅಪ್ ಅಂದ್ರೆ ಕ್ಲೋಸ್ ಆಫ್ ದಿ ಕಂಪನಿ. ಇದು ನಮಗೆ ಏನಪ್ಪಾ ಅಂದ್ರೆ ಇಲ್ಲಿ ಕಂಪನಿ ಏನಪ್ಪಾ ಅಂತ ಮುಚ್ಚಿಕೊಂಡು ಹೋಗ್ತಕ್ಕಂಥ ಅಂದ್ರೆ ಕಂಪನಿ ಇರುತ್ತಲ್ಲ ಅದು ಮುಚ್ಚಿ ಹೋಗ್ತಕ್ಕಂಥದ್ದಾಗಿರುತ್ತೆ. ನಿಮಗೆ ಇಲ್ಲಿ ಯಾವ್ದಂದ್ರೆ ಇದು ಡಿಸಲ್ಯೂಷನ್ ಆಗಿರ್ತೈತಿ. ಈಗ ಬೇಸಿಕ್ಸ್ ಚಾಪ್ಟರ್ ಬಗ್ಗೆ ನಿಮ್ಗೆ ಇಲ್ಲಿ ನೋಡ್ತಾ ಹೋಗಿ ಸದ್ಯಕ್ಕೆ ಏನಪ್ಪಾ ಅಂದ್ರೆ ಅಡ್ಮಿಷನ್, ರಿಟೈರ್ಮೆಂಟ್, ಡೆತ್ ಮತ್ತೆ ಡಿಸಲ್ಯೂಷನ್ ನೆಕ್ಸ್ಟ್ ನಿಮ್ಗೆ ಏನ್ ಮಾಡ್ತಾ ಹೋಗೋಣ. ಈ ಫಸ್ಟ್ ಏನಪ್ಪಾ ಅಂದ್ರೆ ಬೇಸಿಕ್ ತಗೊಂಡ್ಬಿಡೋಣ. ಈಗ ಪಾರ್ಟ್ನರ್ಶಿಪ್ ಆಫ್ ಅಕೌಂಟ್ ಅಲ್ಲಿ ಬೇಸಿಕ್ ಚಾಪ್ಟರ್ ಬಂದ್ಬಿಟ್ಟು ಅದ್ರಲ್ಲಿ ಏನಪ್ಪಾ ಅಂದ್ರೆ ನಮ್ಗೆ ಇಲ್ಲಿ ಮೀನಿಂಗ್ಸ್ ಬರುತ್ತೆ, ಡೀಡ್ ಅಂಡ್ ಕಂಟೆಂಟ್ಸ್ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಆಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಸೋಸಿಯೇಷನ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಸ್. ಓಕೆನಾ, ಇವಿಷ್ಟು ನಮಗೆ ಇಲ್ಲಿ ಟೋಟಲ್ ಆಗಿ ಸಿಗ್ತಾ ಹೋಗುತ್ತೆ. ಅದೇ ರೀತಿ ಏನಪ್ಪಾ ಅಂದ್ರೆ ನಾವಿಲ್ಲಿ ನೋಡ್ತಾ ಹೋಗೋಣ ಈ ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್. ನಿಮ್ಗೆ ಇಲ್ಲಿ ಡಿಸ್ಕಷನ್ ನಮಗೆ ಕೊಡ್ತಾ ಹೋಗ್ತೀನಿ. ಈಗ ಜಸ್ಟ್ ಏನಪ್ಪಾ ಅಂದ್ರೆ ಕೇಳ್ಕೊಳ್ಳಿ, ಜಸ್ಟ್ ಪಾಯಿಂಟ್ ಗಳು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಏನಪ್ಪಾ ಅಂದ್ರೆ ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್. ಇದರಲ್ಲಿ ಏನಪ್ಪಾ ಅಂದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ಕೊಂಡು ಹೋಗಿ. 2 or more ಪಾರ್ಟ್ನರ್ಸ್ ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಇಬ್ಬರು ಮತ್ತೆ ಇಬ್ಬರಿಗಿಂತ ಹೆಚ್ಚಾಗಿ ನಮಗೆ ಇಲ್ಲಿ ಬರ್ತಾ ಹೋಗ್ತಾರೆ ಪಾರ್ಟ್ನರ್ಸ್ ಅಲ್ಲಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅಗ್ರಿಮೆಂಟ್. ಅಗ್ರಿಮೆಂಟ್ ಅಂದ್ರೆ ಕಂಪ್ನಿ ನಮಗೆ ಇಲ್ಲಿ ಏನ್ ಮಾಡಿರ್ತೀವಿ ಅದನ್ನೇನಪ್ಪ ನಾವಿಲ್ಲಿ ಅಗ್ರಿಮೆಂಟ್ ಮಾಡ್ಕೋಬೇಕು. ಓಕೆನಾ, ಈಗ ನಾ ಕಂಪ್ನಿ ಒಂದು ಈಗ ರಿಜಿಸ್ಟರ್ ಮಾಡ್ತಿದೀವಿ, ಆ ಕಂಪ್ನಿಗೆ ಏನಪ್ಪಾ ಅಂದ್ರೆ ಹ್ಯಾಕ್ಟ್ಗಳು ಬರ್ತಾ ಹೋಗ್ತಾ ಆ ಹ್ಯಾಕ್ಟ್ ಪ್ರಕಾರ ಏನಪ್ಪಾ ಅಂದ್ರೆ ರಿಜಿಸ್ಟರ್ ಮಾಡ್ಕೋಬೇಕು ಕಂಪ್ನಿ ನಾವಿಲ್ಲಿ. ನೆಕ್ಸ್ಟ್ ಎಕ್ಸಿಸ್ಟಿಂಗ್ ಆಫ್ ಬಿಸ್ನೆಸ್ ಅಂಡ್ ಪ್ರಾಫಿಟ್ ಮೋಟಿವ್ಸ್. ನಾವಿಲ್ಲಿ ಬರ್ತಕ್ಕಂಥ ಏನಪ್ಪಾ ಅಂದ್ರೆ ನಾವಿಲ್ಲಿ ಬಿಸ್ನೆಸ್ ನಲ್ಲಿ ಏನಪ್ಪಾ ಅಂದ್ರೆ ಪ್ರಾಫಿಟ್ ಹೆಂಗ ಮಾಡ್ಬೇಕಂತ ನಾವಿಲ್ಲಿ ಮೋಟಿವೇಟ್ ಅಲ್ಲಿ ತೋರಿಸ್ತಾ ಹೋಗ್ಬೇಕು. ಇನ್ ಶೇರಿಂಗ್ ಆಫ್ ಪ್ರಾಫಿಟ್ಸ್ ಇದೇನಪ್ಪಾ ಅಂದ್ರೆ ನಮ್ಮಲ್ಲಿ ಬಂದಿರ್ತಕ್ಕಂಥ ಪಾರ್ಟ್ನರ್ಸ್ ಇರ್ತಾರೆ, ಬಂದಿರ್ತಕ್ಕಂಥ ಪ್ರಾಫಿಟ್ ನಾವೇನ್ ಮಾಡಬೇಕು, ಶೇರ್ ಆಗಿ ಹಂಚ್ಕೊಂತ ಹೋಗ್ಬೇಕು. ನೆಕ್ಸ್ಟ್ ಏನ್ ಬರ್ತಾ ಹೋಗುತ್ತೆ, ಬಿಸ್ನೆಸ್ ಕ್ಯಾರಿಡ್ ಆನ್ ಬೈ ಹಾಲ್ ಅಂದ್ರೆ ನಮ್ಮಲ್ಲಿ ಬರ್ತಕ್ಕಂಥ ಪಾರ್ಟ್ನರ್ಸ್ 3 ಜನ ಇರ್ತಾರೆ. ಏನಪ್ಪಾ ಅಂದ್ರೆ ಬಿಸ್ನೆಸ್ ಬಗ್ಗೆ ಏನಪ್ಪಾ ಅಂದ್ರೆ ಎಲ್ಲರಲ್ಲಿ ಕ್ಯಾರಿಡ್ ಆಗಿರ್ಬೇಕು ಎಲ್ಲ, ಅಂದ್ರೆ ಹೊಂದ್ಕೊಂಡು ಮಾಡ್ಕೊಂಡು ಹೋಗ್ತಕ್ಕಂಥ ಇಲ್ಲಿ ಹೊಂದಾಣಿಕೆಯನ್ನು ನೋಡ್ಕೊಂಡು ಬರುತ್ತೆ.
ನೆಕ್ಸ್ಟ್ ಏನಪ್ಪಾ ಅಂದ್ರೆ ರಿಲೇಶನ್ಶಿಪ್ ಆಫ್ ಪ್ರಿನ್ಸಿಪಲ್ ಅಂಡ್ ಏಜೆಂಟ್. ನಮ್ಮಲ್ಲಿ ಏನಪ್ಪಾ ಅಂದ್ರೆ ಈಗ ಬರ್ತಾ ಹೋಗ್ತಾರೆ. ಈಗ ನಮ್ಮಲ್ಲಿ ಅಂದ್ರೆ ರಿಲೇಶನ್ಶಿಪ್ ಅಂದ್ರೆ ಹೊಂದಾಣಿಕೆ ಇರ್ತಕ್ಕಂಥದ್ದಾಗಿರ್ಬೋದು. ಈಗ ರಿಲೇಶನ್ಶಿಪ್ ನಮ್ಮಲ್ಲಿ ಇರ್ತಕ್ಕಂಥ ಬಾಂಧವ್ಯ ಆಗಿರ್ಬೋದು. ಆದ್ರೆ ಯಾರ ತಕ್ಕ ಇರ್ಬೇಕಪ್ಪ ಅಂದ್ರೆ ಪ್ರಿನ್ಸಿಪಲ್ಸ್ ಮತ್ತೆ ಇಲ್ಲಿ ಇನ್ನೇನಪ್ಪ ಏಜೆಂಟ್ ಅವ್ರ ಜೋಡಿ ಏನಪ್ಪಾ ಅಂದ್ರೆ ನಾವಿಲ್ಲಿ ಹೊಂದಾಣಿಕೆಯನ್ನ ನೋಡ್ಕೊಂಡು ಬೇಕಾಗುತ್ತೆ. ನೆಕ್ಸ್ಟ್ ಎ ಪಾರ್ಟ್ನರ್ಶಿಪ್ ಡೇಟ್ ಶುಡ್ ಕಂಟೈನ್ ದಿ ಫಾಲೋವಿಂಗ್ ಪಾಯಿಂಟ್ಸ್. ಅಂದ್ರೆ ಇಲ್ಲಿ ಪಾರ್ಟ್ನರ್ಶಿಪ್ ಇರ್ತಕ್ಕಂಥದ್ದು ಏನ್ ಕಂಟೈನ್ಸ್ ಏನ್ ಇರ್ತವೆ ಅಂತ ನಿಮ್ಗೆ ಇಲ್ಲಿ ಹೇಳ್ಬೇಕು ನೋಡಿ. ಇಲ್ಲಿ ನೇಮ್ ಅಂಡ್ ಅಡ್ರೆಸ್ ಆಫ್ ದಿ ಫರ್ಮ್ ಆಸ್ ವೆಲ್ ಆಸ್ ಪಾರ್ಟ್ನರ್ ಅಂತ ಇಲ್ಲಿ ಕಂಪನಿಗೆ ಏನಪ್ಪಾ ಅಂದ್ರೆ ನೇಮ್ ಇರಬೇಕು, ಅದು ಅಡ್ರೆಸ್ ಕೊಡಬೇಕು. ಇವೆಲ್ಲ ಏನಪ್ಪಾ ಅಂದ್ರೆ ಒಂದು ಕಂಪನಿಗೆ ಇರ್ತಕ್ಕಂಥ ನೇಮ್ ಆಗುತ್ತೆ. ನೆಕ್ಸ್ಟ್ ನೇಮ್ ಅಂಡ್ ಅಡ್ರೆಸ್ ಆಫ್ ದಿ ಪಾರ್ಟ್ನರ್ ಅಂದ್ರೆ ಪಾರ್ಟ್ನರ್ ಇರ್ತಕ್ಕಂಥ ನೇಮ್ ಮತ್ತು ಅಡ್ರೆಸ್ ಇಲ್ಲಿ ನಮ್ಮಲ್ಲಿ ಬರ್ಬೇಕಾಗುತ್ತೆ. ನೆಕ್ಸ್ಟ್ ನೇಚರ್ ಅಂಡ್ ಪ್ಲೇಸ್ ಆಫ್ ದಿ ಬಿಸ್ನೆಸ್. ನಮ್ಮಲ್ಲಿ ಏನಪ್ಪಾ ಅಂದ್ರೆ ಜಾಗ ಇರ್ತೈತಿ, ಬಿಸ್ನೆಸ್ ಅಲ್ಲಿ ಒಳ್ಳೆ ಪ್ಲೇಸ್ ನೋಡ್ಕೋಬೇಕು, ಅದಿರ್ತಕ್ಕಂಥ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಡ್ಯೂರೇಷನ್ ಇಫ್ ಎನಿ ಪಾರ್ಟ್ನರ್ಶಿಪ್. ನಮ್ಮಲ್ಲಿ ಗೊತ್ತಿರುತ್ತೆ ಏನಪ್ಪಾ ಅಂದ್ರೆ ಡ್ಯೂರೇಷನ್ ಇರ್ತಕ್ಕಂಥದ್ದು ದೂರ ಆಗಿರ್ಬೋದು, ಹತ್ರ ಆಗಿರ್ಬೋದು. ಎನಿ ಪಾರ್ಟ್ನರ್ಶಿಪ್ ಏನಪ್ಪಾ ಅಂದ್ರೆ ಹೊಂದಾಣಿಕೆ ಹೋಗ್ತಕ್ಕಂಥದ್ದಾಗಿರ್ತದೆ. ಇಲ್ಲಿ ಕ್ಯಾಪಿಟಲ್ ಕಂಟ್ರಿಬ್ಯೂಷನ್ ಬೈ ದಿ ಈಚ್ ಪಾರ್ಟ್ನರ್ಸ್ ಅಂದ್ರೆ ಇರ್ತಕ್ಕಂಥ ಪಾರ್ಟ್ನರ್ಸ್ ಏನಪ್ಪಾ ಅಂದ್ರೆ ಕ್ಯಾಪಿಟಲ್ ನನ್ನ ಹಂಚ್ಕೊಂಡು ಹೋಗಿ ಇಲ್ಲಿ ಇರ್ತಕ್ಕಂಥ ಏನಪ್ಪಾ ಈಚ್ ಪಾರ್ಟ್ನರ್ಸ್. ಇಲ್ಲಿ ಕಂಪ್ನಿ ನಾವು ಸ್ಟಾರ್ಟ್ ಮಾಡಕ್ಕೆ ಏನ್ ಮಾಡ್ಬೇಕು, 3 ಜನ ಪಾರ್ಟ್ನರ್ ಇರ್ತೀವಿ. 3 ಜನ ಏನಪ್ಪಾ ಅಂದ್ರೆ ನೀನ್ ಇಷ್ಟ ಹಾಕು, ನೀನ್ ಇಷ್ಟ ಹಾಕು, ನೀನ್ ಇಷ್ಟ ಹಾಕು, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನಾವಿಲ್ಲಿ ಒಂದು ಪ್ಲಾನ್ ಮಾಡ್ಕೊಳ್ಳೋದು. ಅದೇ ಇದೇನಪ್ಪಾ ಅಂದ್ರೆ ಪಾರ್ಟ್ನರ್ಶಿಪ್ ಡೇಟ್ ಶುಡ್ ಕಂಟೈನ್ ದಿ ಫಾಲೋವಿಂಗ್ ಪಾಯಿಂಟ್ಸ್. ನೋಡ್ತಾ ಬನ್ನಿ ಇಲ್ಲಿ ಏನಪ್ಪಾ ಅಂದ್ರೆ ಈಗ ಅಡ್ಜಸ್ಟ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಅಕೌಂಟ್. ನಮ್ಗೆ ಇಲ್ಲಿ ಏನಪ್ಪಾ ಅಂದ್ರೆ ಟೋಟಲ್ ಬೇಸಿಕಲ್ಲಿ ಇವು 5 ಪಾಯಿಂಟ್ ನಮಗೆ ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಆಗಿರ್ತವೆ. ಇವು 5 ಪಾಯಿಂಟ್ ಮೇಲೆ ಇವು 5 ಇರ್ತಕ್ಕಂಥ ನಾವಿಲ್ಲಿ ಪಾಯಿಂಟ್ಸ್ ಮೇಲೆ ಏನಪ್ಪಾ ಅಂದ್ರೆ ಒಂದೊಂದು ಪ್ರಾಬ್ಲಮ್ಸ್ ಬರ್ತಾ ಹೋಗ್ತವೆ. ಅದ್ ನಿಮಗೆ ಏನಪ್ಪಾ ಅಂದ್ರೆ ತೋರ್ತಾ ಹೋಗುತ್ತೆ. ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅದು ಬರ್ತಾ ಹೋಗುತ್ತೆ, ಕ್ಯಾಪಿಟಲ್ಸ್ ಬಗ್ಗೆ. ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್, ಇಂಟ್ರೆಸ್ಟ್ ಆನ್ ಲೋನ್ಸ್, ಮತ್ತೆ ಪಾರ್ಟ್ನರ್ಶಿಪ್ ಪಾರ್ಟ್ನರ್ ಸ್ಯಾಲರಿ ಮತ್ತೆ ಕಮಿಷನ್ಸ್. ದೆನ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಸೋಸಿಯೇಷನ್ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಪ್ರಾಬ್ಲಮ್ಸ್ ಬಗ್ಗೆ ಬರ್ತಾ ಹೋಗುತ್ತೆ. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ಫಸ್ಟ್ ಬರೋದು ಯಾವಪ್ಪ ಅಂದ್ರೆ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್. ಅದ್ರ ಬಗ್ಗೆ ನಿಮಗೆ ಇಲ್ಲಿ ಹೇಳ್ತಕ್ಕ ನೋಡಿ. ಇಲ್ಲಿ ಇಂಟ್ರೆಸ್ಟ್ ಏನಪ್ಪಾ ಅಂದ್ರೆ ಈಗ ಮೀನಿಂಗ್ ಹೇಳ್ತಾ ಹೋಗ್ತೀನಿ ನೋಡ್ತಾ ಹೋಗಿ. ಯಾವ್ದಪ್ಪ ಅಂದ್ರೆ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್. ಓಕೆನಾ? ನೋ ಇಂಟ್ರೆಸ್ಟ್ ವಿಲ್ ಬಿ ಅಲೌಡ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಇಫ್ ಆಸ್ suffered net losses during the year even if partnership did as provided for interest on partners capital. ಇಲ್ಲೇನಪ್ಪಾ ಅಂದ್ರೆ ನೋ ಇಂಟ್ರೆಸ್ಟ್ ವಿಲ್ ಬಿ ಅಲೌಡ್ ಫಾರ್ ದಿ ಪಾರ್ಟ್ನರ್ಸ್. ಎನಿ ಪಾರ್ಟ್ನರ್ಸ್ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಇಂಟ್ರೆಸ್ಟ್ ಸಹ ನಾವು ಇಲ್ಲಿ ಬಡ್ಡಿ ಹಾಕೋದಿಲ್ಲ, ಬಡ್ಡಿ ಸಹ ಏನಪ್ಪಾ ಅಂದ್ರೆ ಇರಕ್ ಹೋಗಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇಫ್ ಸಫರ್ಡ್ ಫಾರ್ ನೆಟ್ ಲಾಸಸ್ ಡ್ಯೂರಿಂಗ್ ದಿ ಇಯರ್ ಇವೆಂಟ್ ಪಾರ್ಟ್ನರ್ಶಿಪ್ ಡಿ ಫಾರ್ ದಿ ಪ್ರೊವೈಡ್ ಫಾರ್ ದಿ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ಸ್. ಏನಪ್ಪಾ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಲಾಭ ಆದ್ರೂ ಲಾಸ್ ಆದ್ರೂ ಏನಪ್ಪಾ ಅಂದ್ರೆ ಆ ಪಾರ್ಟ್ನರ್ಸ್ ಏನಪ್ಪಾ ಅಂದ್ರೆ ಹೊಣೆಗಾರ ಆಗಿರ್ತಾರೆ. ಲಾಭ ಆದ್ರೂ ಅವರೇ ತಗೋಬೇಕು, ಲಾಸ್ ಆದ್ರೂ ಅವರೇ ಪಾರ್ಟ್ನರ್ಸ್ ಗಳೇ ಹಂಚ್ಕೋಬೇಕಾಗುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಏನಪ್ಪಾ ಅಂದ್ರೆ ನಿಮಗೆ ಪ್ರಾಬ್ಲಮ್ಸ್ ಬರ್ತಾ ಹೋಗ್ತವೆ. ಒಂದೊಂದಾಗಿ ನಿಮಗೆ ಇಲ್ಲಿ ಒಂದೊಂದು ಪಾಯಿಂಟ್ಸ್ ಈಗ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಇದೆಯಲ್ಲ, ಇದ್ರ ಮೇಲೆ ಎರಡ್ ಪ್ರಾಬ್ಲಮ್ಸ್ ನಿಮ್ಗೆ ಅರ್ಥ ಆಗೋ ರೀತಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಗಿರ್ಬೋದು, ಇಂಟ್ರೆಸ್ಟ್ ಆನ್ ಲೋನ್ಸ್ ಆಗಿರ್ಬೋದು. ಇದ್ರ ಮೇಲೆ ನಿಮಗೆ ಎರಡೆರಡು ಮೂರ್ ಏನಪ್ಪಾ ಅಂದ್ರೆ ಪ್ರಾಬ್ಲಮ್ಸ್ ಗಳು ನಿಮಗೆ ಸಾಲ್ವ್ ಮಾಡಿ ತೋರಿಸ್ತಾ ಹೋಗ್ತೀನಿ. ಈಗ ಅರ್ಥ ಮಾಡ್ಕೋಬೇಕು. ಯಾವ್ದು ನಿಮಗೆ ಡೌಟ್ ಇರುತ್ತೋ ನಮಗೆ ಕಮೆಂಟ್ ಸೆಕ್ಷನ್ ಸಿಕ್ಕಿದಪ್ಪ ಅಂದ್ರೆ 10ನೇ ಕ್ಲಾಸ್ ಏನಪ್ಪಾ ಅಂದ್ರೆ 3 ಕ್ಲಾಸಸ್ ಆಗಿ ನಿಮಗೆ ಇಲ್ಲಿ ಅಂದ್ರೆ ಪ್ರೊವೈಡ್ ಮಾಡ್ಕೊಡ್ತೀವಿ. ಯಾವ್ದು ನಿಮಗೆ ಅರ್ಥ ಆಗೋದಿಲ್ಲ ಅದ್ ನಮಗೆ ಇಲ್ಲಿ ಮಾಡ್ಕೊಡ್ಬೇಕು. ಬನ್ನಿ ಈಗ ಏನಪ್ಪಾ ಅಂದ್ರೆ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಇಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಸ್ ಈಗ ಒಂದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಡ್ತಾ ಬನ್ನಿ. ರಾಮು, ರಮೇಶ್ ಅಂಡ್ ರಘು ಎಂಟರ್ ಇನ್ ಟು ಪಾರ್ಟ್ನರ್ಸ್ bringing in 1,50,000, 40,000 respectively into business on 1/4/2017. They decided to share profit and losses equally and agreed that interest on capital will be allowed at 8%. There was no addition or withdrawal of any partners during the year. ಇದರಲ್ಲಿ ಏನಪ್ಪಾ ಅಂದ್ರೆ 3 ಜನ ಪಾರ್ಟ್ನರ್ಸ್ ಬರ್ತಾರೆ. ಯಾರಪ್ಪ ಅಂದ್ರೆ ರಾಮು, ರಮೇಶ್ ಮತ್ತೆ ರಘು 3 ಜನ ಪಾರ್ಟ್ನರ್ಸ್ ಇರ್ತಾರೆ. ಕ್ಯಾಪಿಟಲ್ಸ್ ಬಂದ್ಬಿಟ್ಟು 1,50,000 ರಾಮು 1,00,000, ರಮೇಶ್ 50,000, ರಘು 40,000. ಇದೇನಪ್ಪಾ ಅಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ ಯಾವಪ್ಪ ಅಂದ್ರೆ 1/4/2017 ಬಿಸ್ನೆಸ್ ಸ್ಟಾರ್ಟ್ ಆಗಿರುತ್ತೆ. ಇವ್ರು ಪ್ರಾಫಿಟ್ ಮತ್ತೆ ಲಾಸ್ ಬಂದಲ್ಲಿ ಈಕ್ವಲ್ ಶೇರ್ ಆಗಿರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಅಗ್ರೀಡ್ ದಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಲೋಡ್ ಅಟ್ 8%. ಅಂದ್ರೆ ಇವ್ರದಿರ್ತಕ್ಕಂಥ 8% ಏನಪ್ಪಾ ಅಂದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಗಿರ್ತಂತೆ. ದೇರ್ ವಾಸ್ ನೋ ಅಡಿಷನಲ್ ಆರ್ ವಿತ್ಡ್ರಾವಲ್ ಆಫ್ ಎನಿ ಪಾರ್ಟ್ನರ್ಸ್ ಇಲ್ಲಿ ಇದರಲ್ಲಿ ಅಡಿಷನಲ್ ಚಾರ್ಜಸ್ ಯಾವ್ದಿಲ್ಲ ಅಂತ ಇಲ್ಲಿ ಹೇಳ್ತೈತಿ. ನೋಡ್ತಾ ಬನ್ನಿ ಇಲ್ಲಿ ಏನಪ್ಪಾ ಅಂದ್ರೆ ಫಸ್ಟ್ ಅಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸರಿನಾ? ಇಷ್ಟ ನಮಗೆ ಬಸ್ ಸಿಕ್ತು.
ಹೀಗೆ ಮಾಡ್ತಾ ಬರೋಣ. ಇರ್ತಕ್ಕಂಥ 3 ವ್ಯಕ್ತಿಗಳನ್ನ ತಗೊಳ್ಳೋಣ. ಯಾರ್ಯಾರಪ್ಪ ಅಂದ್ರೆ ರಾಮು, ರಮೇಶ್, ನೆಕ್ಸ್ಟ್ ರಘು. ಸರಿನಾ? ಇವ್ರ ಕ್ಯಾಪಿಟಲ್ಸ್ ನೋಡ್ತಾ ಹೋಗೋಣ. ಈಗ ರಾಮನ್ ಎಷ್ಟು ತಗೊಂಡಾನು 1 lakh ಇದೆ. ಓಕೆನಾ? ನೆಕ್ಸ್ಟ್ ರಮೇಶ್ ಇಂದು 50,000 ಇದೆ. ನೆಕ್ಸ್ಟ್ ರಘುದು 40,000 ಇದೆ. ಓಕೆನಾ? ಇಲ್ಲಿ ಬಂದಿರ್ತಕ್ಕಂಥ ಇಂಟ್ರೆಸ್ಟ್ ಅಂಡ್ ಕ್ಯಾಪಿಟಲ್ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾನೆ ಏನಪ್ಪಾ ಅಂದ್ರೆ 8% ಕೊಟ್ಟಿದ್ದಾನೆ. ಹಾಗಾಗಿ 3 ಪಾರ್ಟ್ನರ್ಸ್ ಏನಪ್ಪಾ ಅಂದ್ರೆ 8/100 ಇಂಟು 8/100 ಇಂಟು 8/100. ಈಗ ಇರ್ತಕ್ಕಂಥ ಎಷ್ಟೆಷ್ಟು ಅಮೌಂಟ್ ಬರ್ತಾ ಹೋಗುತ್ತೆ ಇಲ್ಲಿ ನೋಡ್ತಾ ಹೋಗೋಣ. ಈಗ 1 lakh ಅಲ್ಲಿ ಏನಪ್ಪಾ 0 ಕ್ಯಾನ್ಸಲ್ ಮಾಡ್ಕೊಂಡು ಈಗ 1000 ಇಂಟು 8 8,000. ನೆಕ್ಸ್ಟ್ ಈಗ ಈ ಕ್ಯಾನ್ಸಲ್ ಮಾಡ್ಕೊಂಡ್ರೆ 500 ಇಂಟು 8 4,000. ನೆಕ್ಸ್ಟ್ ಈಗ ಕ್ಯಾನ್ಸಲೇಷನ್ ಮಾಡಿದಾಗ 400 ಇಂಟು 8 3,200. ಟೋಟಲ್ ನಾವಿಲ್ಲಿ ಇದಷ್ಟು ಆಡ್ ಮಾಡಿದಾಗ 8,000 ಪ್ಲಸ್ 4,000 12,000 12,000 ಪ್ಲಸ್ 3,200 15,200. ಇಷ್ಟೇನಾಗುತ್ತೆ ಟೋಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಸಾರಿ ಪಾರ್ಟ್ನರ್ಸ್ ಕ್ಯಾಪಿಟಲ್. ಟೋಟಲ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ was rupees 15,200. ಓಕೆನಾ? ಇಷ್ಟು ಮೇಲೆ ಬರ್ತಾ ಹೋಗ್ತಿದ್ರಿ. ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡಿರ್ಲಿ. ಇಲ್ಲಿ ಪಾರ್ಟ್ನರ್ಸ್ ಆಗಿರ್ತಕ್ಕಂಥ ಕ್ಯಾಪಿಟಲ್ಸ್ ಮತ್ತೆ ಇಲ್ಲಿ ರೇಟ್ ಅವೆರಡು ನಾವ್ ಏನಪ್ಪಾ ಅಂದ್ರೆ ಕ್ಯಾಲ್ಕುಲೇಷನ್ ಮಾಡಿದಾಗ ಬರ್ತಕ್ಕಂಥ ಅಮೌಂಟ್. ಇಲ್ಲಾನು 1% ಕೊಟ್ಟಿದ್ರು, ಒಬ್ಬನ್ ತಗೊಳ್ರಿ 2% ಕೊಟ್ಟಿದ್ರು 2 ತಗೊಳ್ರಿ. ಈ ಟೋಟಲ್ ಎಷ್ಟು ಪರ್ಸೆಂಟ್ ಕೊಟ್ರು ಅಲ್ಲಿ ಇರ್ತಕ್ಕಂಥ ಕ್ಯಾಪಿಟಲ್ಸ್ ಮತ್ತೆ ರೇಟ್ ನಮ್ಗೆ ಇಷ್ಟ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅದ್ ನೋಡ್ಕೋಬೇಕು. ಇದ್ರ ಜೊತೆಗೆ ಏನಪ್ಪ ಅಡಿಷನಲ್ ಚಾರ್ಜ್ ಕೊಟ್ರೆ ನೆಕ್ಸ್ಟ್ ಲೆಕ್ಕ ನಾವ್ ಇಲ್ಲಿ ನೋಡ್ತಾ ಹೋಗೋಣ. ಅದೇ ರೀತಿ ಏನಪ್ಪಾ ನೆಕ್ಸ್ಟ್ ಲೆಕ್ಕ ಬರ್ತಾ ಹೋಗುತ್ತೆ. ಈಗ ಅಡಿಷನಲ್ ಕೊಟ್ಟಾಗ ಹೆಂಗ್ ಮಾಡೋದಂತ ಅದ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಬನ್ನಿ. ಈಗ ನೆಕ್ಸ್ಟ್ 2ನೇ ಲೆಕ್ಕ ತೋರಿಸ್ತಾ ಹೋಗ್ತೀನಿ. ಅಲ್ಲಿ ಬಿಫೋರ್ ಲೆಕ್ಕದಲ್ಲಿ ಕ್ಯಾಪಿಟಲ್ ಮತ್ತೆ ರೇಟ್ ಅಷ್ಟೇ ಕೊಟ್ಟಿದ್ದ ಅದ್ ನೋಡ್ತಾ ಬಂದ್ರಿ. ಈಗ ಈ ಪ್ರಾಬ್ಲಮ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಕ್ಯಾಪಿಟಲ್ ಕೊಟ್ಟಿದ್ದೇನೆ, ರೇಟು ಕೊಟ್ಟಿದ್ದೇನೆ, ಮತ್ತೇನಪ್ಪಾ ಅಂದ್ರೆ ಅಡಿಷನಲ್ ಚಾರ್ಜಸ್ ಸಹ ಕೊಟ್ಟಿದ್ದೇನೆ. ಅದ್ ನಾವಿಲ್ಲಿ ತೋರಿಸ್ತಾ ಬರ್ತೀನಿ, ನೋಡ್ತಾ ಬನ್ನಿ. ಈಗ ಒಂದು ಪ್ರಾಬ್ಲಮ್ಸ್ ಇಲ್ಲಿ ಸೆಕೆಂಡ್ ಲೆಕ್ಕ ಡಿಕ್ಲೇರ್ ಮಾಡ್ತೀನಿ, ಸ್ವಲ್ಪ ನೋಡ್ಕೊಳ್ಳಿ. ನಿಮ್ಗೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆಗ್ತಾ ಹೋಗ್ತೀನಿ. ಮೋಹನ್ ಅಂಡ್ ಕುಮಾರ್ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಅಂಡ್ ದೇ ಇಂಟ್ರೊಡ್ಯೂಸ್ ಕ್ಯಾಪಿಟಲ್ rupees 1,80,000 respectively on 1/4/2019. Mohan introduced additional capital rupees 50,000 31st 9/2019 and Kumar brought further capital of rupees 70,000 1/1/2020. Interest is allowed 8% per annum and interest payable for the partners capital during the accounts year ending 2019 to 2020. ಇಲ್ಲೇನಪ್ಪಾ ಅಂದ್ರೆ ಮೋಹನ್ ಮತ್ತೆ ಕುಮಾರ್ ಆಗಿರ್ತಕ್ಕಂಥ ಇಬ್ರು ಪಾರ್ಟ್ನರ್ಸ್ ಅದಾರ. ಅದು ಕ್ಯಾಪಿಟಲ್ ಬಂದ್ಬಿಟ್ಟು 1 ಲಕ್ಷ ಮತ್ತೆ 80,000 ಆಗಿರ್ತೈತಿ. 1 ಲಕ್ಷ ಮತ್ತೆ ಇಲ್ಲ ಅಂದ್ರೆ 80,000 ಆಗಿರ್ತೈತಿ. ಅದ್ರಲ್ಲಿ ಮತ್ತೇನಪ್ಪಾ ಅಂದ್ರೆ ಇಲ್ಲಿ ಮೋಹನ್ ಇಂಟ್ರೊಡ್ಯೂಸ್ ಅಡಿಷನಲ್ ಚಾರ್ಜ್. ಈಗ ಮೋಹನ್ ಬಂದ್ಬಿಟ್ಟು 50,000 ಇದೆ ಮತ್ತೆ ಕುಮಾರ್ ಬಂದ್ಬಿಟ್ಟು 70,000 ಇದೆ. ಇಬ್ಬರದ್ದು ಏನಪ್ಪಾ ಅಂದ್ರೆ 8% ಬರ್ತಾ ಹೋಗುತ್ತೆ. ಇಲ್ಲಿ ತೋರಿಸ್ತಾ ಬರ್ತೀನಿ, ನೋಡ್ತಾ ಬನ್ನಿ. ಈ ಫಸ್ಟ್ ಏನ್ ಅಂತೀರಪ್ಪ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಫಸ್ಟ್ ಪರ್ಸನ್ ಮೋಹನ್. ನಾವಿಲ್ಲಿ ಅಡಿಷನಲ್ ಮಾಡ್ಕೋಬಹುದು ವರ್ಕ್. ಇಲ್ಲಿ ಏನು ವರ್ಕ್ ಏನೇ ಕೊಟ್ಟಿದ್ದಾರೆ ನಮಗಿಲ್ಲ ಅಂತ ಹೇಳಿ. ಈಗ ಮೋಹನ್ ಕ್ಯಾಪಿಟಲ್ ಸರಿನಾ? ಮೋಹನ್ ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ 1 lakh. ನೆಕ್ಸ್ಟ್ ಮೋಹನ್ ಅಷ್ಟೇ ತಗೊಳ್ರಿ. ಓಕೆನಾ? ಒಂದ್ ಕಡೆ ಬರ್ಕೊಂಡ್ರೆ ಗೊತ್ತಾಗುತ್ತೆ. ಕ್ಯಾಪಿಟಲ್ ಎಷ್ಟಿದೆ 1 lakh ಇದೆ. ರೇಟ್ ಆಫ್ ಇಂಟ್ರೆಸ್ಟ್ 8% ಮತ್ತೆ ಅಡಿಷನಲ್ ಅಮೌಂಟ್ 50,000. ಓಕೆನಾ? ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದರಲ್ಲಿ ಒಂದು ಡ್ಯೂರೇಷನ್ ಮಂತ್ ಬಂದ್ಬಿಟ್ಟು 31st 9/2019. ಇದಿಷ್ಟೇ ಆಗಿರ್ತೈತಿ ಮೋಹನ್ ಆಗಿರ್ತೈತಿ. ನೆಕ್ಸ್ಟ್ ಬಂದ್ಬಿಟ್ಟು ಕುಮಾರ್ದು ಕ್ಯಾಪಿಟಲ್ ಬಂದ್ಬಿಟ್ಟು 80,000. ರೇಟ್ ಆಫ್ ಇಂಟ್ರೆಸ್ಟ್ ಸೇಮ್ ಇರುತ್ತೆ 8%. ನೆಕ್ಸ್ಟ್ ಅದೇ ರೀತಿ ಏನಪ್ಪಾ ಅಂದ್ರೆ ಅಡಿಷನಲ್ ಅಮೌಂಟ್ ಬಂದ್ಬಿಟ್ಟು 70,000. ನೆಕ್ಸ್ಟ್ ಮಂತ್ ಬಂದ್ಬಿಟ್ಟು 1/1/2020. ಇಷ್ಟು ಸಿಕ್ಕರೆ ಸಾಕೇನಪ್ಪ ನಮಗಿಲ್ಲಿ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಕೊಂತ ಹೋಗ್ಬೋದು. ಸರಿನಾ? ಫಸ್ಟ್ ಏನಪ್ಪ ಅಂದ್ರೆ ಮೋಹನ್ ತಗೊಳ್ತಾ ಹೋಗೋಣ. ಮೋಹನ್ ಬಂದ್ಬಿಟ್ಟು ಏನಿದೆ 1 lakh
ಇಂಟು 8/100. ಓಕೆನಾ, ಎಷ್ಟು ಬರುತ್ತಪ್ಪ ಇದ್ರಲ್ಲಪ್ಪ ಅಂದ್ರೆ 8000 ಬರುತ್ತೆ. 1000 ಇಂಟು 8 8000. ಓಕೆನಾ, ನೆಕ್ಸ್ಟ್ ಇಲ್ಲಿ ಆಡ್ ಅಡಿಷನಲ್ ಚಾರ್ಜ್. ಆಡ್ ಅಡಿಷನಲ್ ಚಾರ್ಜ್ ಬಂದ್ಬಿಟ್ಟು 50,000 ಇರ್ತಾನೆ, ಮಿಸ್ ಮಾಡ್ಕೋಬೇಡ್ರಿ. 50,000 ಇಂಟು 8/100 ಇಂಟು ಮಂತ್ ನೋಡ್ಬೇಕು. ಇಲ್ಲಿ 31st ಇದೆ, ಹಾಗಾಗಿ ಈ ಮಂತ್ ಬಿಡ್ಬೇಕಾಗುತ್ತೆ. ನಾವಿಲ್ಲಿ 10 ಇಂದ ಕೋಟ್ ಮಾಡ್ಬೇಕು. 10, 11, 12, 1, 2, 3 ಟೋಟಲಿ 6 ಮಂತ್. 6/12 ಆಗುತ್ತೆ. ಓಕೆನಾ, ಈಗ ಇದ್ರ ಕ್ಯಾನ್ಸಲೇಷನ್ ಮಾಡುವಾಗ ನಮಗೆ ಇಲ್ಲಿ 2000 ಬರುತ್ತೆ. ಓಕೆನಾ, ಇಷ್ಟು ನಮಗೆ ಸಿಗ್ತಾ ಬರುತ್ತೆ. ಈಗ ಇವ್ರ ಮೋಹನ್ ಎಷ್ಟು ಬಂತು? 10,000. ನೆಕ್ಸ್ಟ್ ಅದೇ ರೀತಿ ಏನಪ್ಪಾ ಅಂದ್ರೆ ಈಗ ಕುಮಾರ್ದ್ ಮಾಡೋಣ. ಕುಮಾರ್ದ್ ಎಷ್ಟಿದೆ? ಕ್ಯಾಪಿಟಲ್ಸ್ 80,000 ಇಂಟು 8/100 is equal to 8,000, sorry 4,000. ಓಕೆನಾ, ನೆಕ್ಸ್ಟ್ ಆಡ್ ಅಡಿಷನಲ್ ಚಾರ್ಜ್. ಆಡ್ ಅಡಿಷನಲ್ ಚಾರ್ಜ್ ಎಷ್ಟಿದೆ ಅವ್ರದ್ದು ಅಮೌಂಟ್? 70,000 ಇಂಟು 8/100 ಇಂಟು ಮಂತ್. ನೋಡಿ ಇಲ್ಲಿ ಫಸ್ಟ್ 1ನೇ ತಾರೀಕಿದೆ, ಹಾಗಾಗಿ ನಾವು ಈ ಮಂತ್ ನ ತಗೊಳ್ಬೇಕಾಗುತ್ತೆ. ಜನವರಿ, ಫೆಬ್ರವರಿ, ಮಾರ್ಚ್, ಟೋಟಲಿ 3 ಮಂತ್. 3/12 ಮಾಡಿದ್ರೆ ಆನ್ಸರ್ ಬರುತ್ತೆ 1400. ಟೋಟಲ್ ಆಗಿ ನಮಗೆ ಇಲ್ಲಿ 5400 ಆಯ್ತು. ಟೋಟಲ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು 15,400. ಓಕೆನಾ, ಇದನ್ನ ಬರ್ಕೊಳ್ಳಿ, ಕೆಳಗೆ ಬರ್ಕೊಳ್ಳಿ. therefore ಟೋಟಲ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್, ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ ಕ್ಯಾಪಿಟಲ್, ಸಾರಿ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್. ಡ್ರಾವಿಂಗ್ಸ್ ಅಲ್ಲ, ಪಾರ್ಟ್ನರ್ಸ್ ಕ್ಯಾಪಿಟಲ್ 15,400. ಟೋಟಲ್ ನಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಏನಪ್ಪಾ ಅಂದ್ರೆ ಬಿಫೋರ್ ಲೆಕ್ಕ ಒಂದ್ ಹೇಳಿದೆ ನಿಮಗೆ. ಒಂದೇನಪ್ಪಾ ಅಂದ್ರೆ ಇಂಟ್ರೆಸ್ಟ್ ರೇಟ್ ಅಷ್ಟೇ ಕೊಟ್ಟಿರ್ತಾನೆ, ಇದ್ರಲ್ಲಿ ಏನಪ್ಪಾ ಅಂದ್ರೆ ಅಡಿಷನಲ್ ಚಾರ್ಜಸ್ ಸೇರಿಸಿರ್ತಾನೆ. ಅದ್ ನಾವಿಲ್ಲಿ ಆಡ್ ಮಾಡಬೇಕಾಗುತ್ತೆ. ಆಡ್ ಮಾಡ್ಕೊಂಡು ಟೋಟಲ್ ಎಷ್ಟಿರ್ತಕ್ಕಂಥ ಪಾರ್ಟ್ನರ್ಸ್ ನಾವಿಲ್ಲಿ ತಗೋಬೇಕಾಗುತ್ತೆ. ತುಂಬಾನೇ ಈಸಿ ಆಗಿರ್ತದೆ. ಬಟ್ ಏನಪ್ಪಾ ಅಂದ್ರೆ ಈ ಪ್ರಾಬ್ಲಮ್ಸ್ ಇಂಪಾರ್ಟೆಂಟ್ ಏನೇ ಅಲ್ಲ, ಬಟ್ ಏನಪ್ಪಾ ಅಂದ್ರೆ ಇರ್ಲಿ ಅಂತ, ಜಸ್ಟ್ ಏನಪ್ಪಾ ಅಂದ್ರೆ ಯಾವ ಕ್ವಶನ್ ಕೇಳಿದಪ್ಪ ಅಂದ್ರೂ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿ ನಾವಿಲ್ಲಿ ಈ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತೀವಿ.